ನಮಸ್ಕಾರ. ಈ ಚಂದಾಮದ ಕಥೆನ ನಾನು 1979 ಜನವರಿ ಸಂಚಿಕೆಯಿಂದನೇ ತಗೊಂಡಿದ್ದೀನಿ. ಭೂಚಣನೆ ಅಂತ. ಭೂಚಣನೆ ಪಾವನ ಅನ್ನೋರು ಈ ಕಥೆನ ಬರೆದಿದ್ದಾರೆ. ಈಗ ಶ್ರೀನಿವಾಸ ಅಂತ ಹೆಸರಿಟ್ಟಿರ್ತಾರೆ, ಅಡ್ಡ ಹೆಸರು ಸೀನಾ ಅಂತೆಲ್ಲ ಕರೀತಿರ್ತಾರಲ್ವ, ಅವ್ರಿಗೇನು ಅನಿಸುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಈ ಥರ ಅಪಭ್ರಂಶ ಹೆಸರುಗಳ ಬಗ್ಗೆ ಇಲ್ಲೊಂದು ಕಥೆ ಇದೆ, ಅದಕ್ಕೆ ಚೆನ್ನಾಗಿದೆ ಅಂತ ಅದನ್ನು ಆರಿಸ್ಕೊಂಡಿದ್ದೀನಿ ಹೇಳೋದಕ್ಕೆ. ಹಿಂದೆ ಆಚೂರು ಎಂಬ ಊರಿನಲ್ಲಿ ಭೂಚಣ ಸಿದ್ಧಾಂತಿ ಅವನು ಜ್ಯೋತಿಷಲ್ಲಿ ಅಖಂಡ ಪಂಡಿತನಾಗಿರ್ತಾನೆ. ಅವನ ಖ್ಯಾತಿ ಸುತ್ತಮುತ್ತಲೂ ಹರಡಿರುತ್ತೆ. ಯಾಕೋ ಒಂದಿನ ಆ ಸಿದ್ಧಾಂತಿಗೆ ತನ್ನ ಹೆಸರು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ತಂದೆ ತಾಯಿಗಳು ಭೂಷಣ ಎಂದು ಹೆಸರಿಟ್ಟು ಮುದ್ದಿಂದ ಕರೆಯುವಾಗ ಭೂಷಣ ಅಂತೆಲ್ಲ ಕರೆದಿರ್ತಾರೆ. ಅವ್ರ ಕೊಂಡಾಟದಿಂದ ಹಾಗೆ ಹಾಳು ಮಾಡಿದ್ರು ನನ್ನ ಹೆಸರನ್ನ ಅಂತ ಅವನಿಗೆ ತಂದೆ ತಾಯಿಗಳ ಮೇಲೆ ಕೋಪ ಬಂದ್ಬಿಡುತ್ತೆ. ಅವನ ಹೆಸರು ಒಂದು ಹೆಸರೇ ಅಲ್ಲ, ಒಂದು ಗುಡ್ಡದ ಆಚೆನ ಊರು ಅದು ಆಗಿರುತ್ತೆ. ಅದಕ್ಕೆ ಆಚೂರು ಅಂತ ಹೆಸರಿಟ್ಕೊಂಡಿರ್ತಾರೆ. ಊರಿನ ಹೆಸರು ಹೇಗಿದ್ರು ತನ್ನ ಹೆಸರು ಒಳ್ಳೇದು ಯಾಕಾಗಿರಬಾರ್ದು ಅಂತ ಅವನು ರಾತ್ರಿ ಪೂರ ಆಲೋಚನೆ ಮಾಡ್ತಾನೆ. ಶಂಕರ ದೊಡ್ಡ ದೇವರಾದ್ರಿಂದ ಭೂಚಣ ಎಂಬ ಹೆಸರನ್ನು ಶಂಕರನೆಂದು ಬದಲಾಯಿಸ್ಕೊಳ್ಬೇಕು ಅಂತ ಅವನ ಮನಸ್ಸಿಗೆ ತೋರುತ್ತೆ. ಮಾರನೇ ದಿನ ಅವನನ್ನು ನೋಡಿ ಬಂದವರು ಭೂಚಣ ಸಿದ್ಧಾಂತಿಯವರೇ ಅಂತ ಅವ್ರನ್ನ ಕರೆದ್ರೆ ಅವನು ಭೂಚಣ ಅವ್ರನ್ನ ಅಲ್ಲಿಗೆ ತಡೆದು, ಇವತ್ತಿಂದ ನನ್ನ ಹೆಸರು ಶಂಕರ, ನನ್ನನ್ನು ಶಂಕರ ಸಿದ್ಧಾಂತಿ ಅಂತಲೇ ಕರೀರಿ ಅಂತ ಹೇಳ್ತಾನೆ. ಆದರೆ ಆಚೂರಿನವರಿಗೆಲ್ಲ ಅವನನ್ನು ಭೂಚಣ ಸಿದ್ಧಾಂತಿಯವರೇ ಅಂತ ಕರೆದು ಅಭ್ಯಾಸ ಆಗಿರುತ್ತಲ್ಲ, ಅವರು ಆ ಹೆಸರನ್ನ ಹೇಳೋದೇ ಇಲ್ಲ, ಶಂಕರ ಸಿದ್ಧಾಂತಿ ಅಂತಾನೆ ಕರೆಯೋದೇ ಇಲ್ಲ, ಭೂಚಣ ಅಂತಾನೆ ಕರೆಯೋಕ್ಕೆ ಶುರು ಮಾಡಿಬಿಡ್ತಾರೆ. ಇದೇನೆಂದು ಕೇಳಿದರೆ, ಹುಟ್ಟಿ ಬೆಳೆದು ಕಾಲದಿಂದ ತಮ್ಮನ್ನು ಭೂಚಣರೆಂದೇ ಬಲ್ಲ ನಾವು ಇನ್ನೊಂದು ಹೆಸರಿನಿಂದ ಹೇಗೆ ಸ್ವಾಮಿ ಕರೆಯೋಕ್ಕಾಗತ್ತೆ? ನಿಮ್ಮ ತಂದೆ ತಾಯಿಂದರೆ ಕರೆದ ಹೆಸರು ಅದು, ಅದನ್ನು ಬಿಡೋದೇನು ಸರಿ ಇಲ್ಲ ಸ್ವಾಮಿ ಅಂತ ಅವ್ರ ಬುದ್ಧಿ ಹೇಳ್ಬಿಡ್ತಾರೆ. ಭೂಚಣ ಸಿದ್ಧಾಂತಿಗೆ ಆ ಊರಿನ ಮೇಲೆ ದೊಡ್ಡ ಕೋಪ ಬಂದ್ಬಿಡುತ್ತೆ. ಹೆಸರಿಲ್ಲದ ಊರು ಇರುವವರ ಹೆಸರನ್ನೇ ಕೆಡಿಸುತ್ತದೆ ಅಂತ ಕೋಪದಿಂದ ಅವರನ್ನೇ ಬಿಟ್ಬಿಟ್ಟು ಬೇರೆ ಇನ್ನೊಂದು ಊರಿಗೆ ಹೊರಟೋಗ್ತಾನೆ. ಅಲ್ಲಿ ಶಂಕರ ಸಿದ್ಧಾಂತಿ ಎಂಬ ಹೆಸರಿನಿಂದ ಇರತೊಡಗಿನು. ಒಂದಿನ ಅವನ ಹೆಂಡತಿ ಬೀದಿಲಿ ಕಟ್ಟಿಗೆ ಮಾರ್ಕೊಂಡು ಹೋಗೋನೊಬ್ಬನ ಕರೀತಾಳೆ. ಮನೆಯೊಳಗೆ ಕಟ್ಟಿಗೆ ಕೊಂಡ್ಕೋಬೇಕಾಗಿರುತ್ತೆ, ಅದಕ್ಕೋಸ್ಕರ ಕರೀತಾಳೆ. ಅವನೊಂದಿಗೆ ಚೌಕಾಸಿ ಮಾಡ್ತಾ ಈ ಕಟ್ಟಿಗೆ ಸರಿಯಾಗಿ ಉರಿಯುತ್ತೇನಪ್ಪ, ಸುಮ್ಮನೆ ಹೊಗೆ ಕಟ್ಕೊಳ್ಳುತ್ತೋ ಏನೋ, ಬೆಲೆ ಮಾತ್ರ ದುಬಾರಿ ಅಂತ ಹೇಳ್ತಾಳೆ. ಅದಕ್ಕೆ ಕಟ್ಟಿಗೆ ಅವನು, ಈ ಶಂಕರನ ಕಟ್ಟಿಗೆ ಉರಿಯೋದಿಲ್ಲ ಅಂದರೆ ಏನಮ್ಮ, ಮೂರನೇ ಕಣ್ಣು ತೆರೆದ ಹಾಗೆ ದಗದಾಗ ಉರಿದೇ ಹೋದರೆ ನನ್ನ ಹೆಸರು ಶಂಕರನೇ ಅಲ್ಲ, ನಾಳೆ ಬರ್ತೀನಲ್ಲ ಹೇಗೋ ಆವಾಗ ಹೇಳಿ ಅಂತಾನೆ. ಈ ಮಾತು ಕೇಳಿದ ತಕ್ಷಣ ಸಿದ್ಧಾಂತಿಗೆ ಬೆಪ್ಪ ಬಡ್ದು ಎಂಥ ತಪ್ಪು ಕೆಲಸ ಮಾಡಿಕೊಂಡೆ, ಶಂಕರ ಅಂತ ಹೆಸರಿಟ್ಕೊಂಡು ಒಬ್ಬ ಬಡ ಕಟ್ಟಿಗೆ ಅವನ ಹೆಸರು ಕೂಡ ಅದೇ ಆಗಿದೆ, ಈ ಹೆಸರನ್ನ ನಾನು ಆರಿಸ್ಕೊಂಡಿದ್ದು ಶುದ್ಧ ಅವಿವೇಕ ಆಯಿತು ಅಂತ ತಲೆ ಚಚ್ಕೊತಾನೆ ಸಿದ್ಧಾಂತಿ. ತುಂಬ ಆಲೋಚನೆ ಮಾಡಿ ವಿಷ್ಣುಮೂರ್ತಿಯನ್ನು ನೆನೆಸ್ಕೊತಾನೆ. ಅವನು ಸಿದ್ಧಾಂತಿ ದೇವ್ರ ಪೂಜೆ ಎಲ್ಲ ಮಾಡ್ತಿರ್ತಾನಲ್ಲ, ವಿಷ್ಣು ನೆನೆಸ್ಕೊತಾನೆ. ಅವ್ರಿಗೆ ಲಕ್ಷ್ಮೀಪತಿ ಅನ್ನೋ ಹೆಸರು ಪ್ರಿಯವಾಗಿರುತ್ತೆ ಅಂತ ತೋರ್ಬಿಡುತ್ತೆ. ಸರಿ, ನನ್ನ ಹೆಸರಿನ ಮೇಲೆ ಲಕ್ಷ್ಮೀಪತಿ ಅಂತ ಇಟ್ಕೋತೀನಿ ಅಂತ ಅವನು ಯೋಚನೆ ಮಾಡ್ಕೊತಾನೆ. ಎಲ್ರಿಗೂ ಹೇಳ್ತಾನೆ ಲಕ್ಷ್ಮೀಪತಿ ಅಂತ ಕರೀರಿ ನನ್ನ ಅಂತ. ಆದರೆ ಆ ಊರಿನವರಲ್ಲಿ ಹೆಚ್ಚಿನ ಜನ ಶೈವರಾಗಿರ್ತಾರೆ, ಅಂದರೆ ಶಿವನ ಪೂಜೆ ಮಾಡೋರಾಗಿರ್ತಾರೆ ಜಾಸ್ತಿ. ಅವರು ನನ್ನ ಕಂಡು ಶಂಕರ ಸಿದ್ಧಾಂತಿನೇ ಕರೀತಿರ್ತಾರೆ ಎಲ್ಲರೂ. ಸಿದ್ಧಾಂತಿಗೆ ಕೆಟ್ಟ ಕೋಪ ಬಂದು ಆ ಊರಿಂದ ಇನ್ನೂ ಒಂದು ಬೇರೆ ಊರಿಗೆ ಹೋಗಿ ಅಲ್ಲೇ ಬೀಡ್ಬಿಟ್ಟು ಲಕ್ಷ್ಮೀಪತಿ ಅಂತ ಅಲ್ಲಿ ಕರೆಸ್ಕೊತಾನೆ. ಸ್ವಲ್ಪ ಸಮಾಧಾನ ಆಗುತ್ತೆ. ಒಂದಿನ ಆ ಸಿದ್ಧಾಂತಿ ಚಾವಡಿಯಲ್ಲಿ ಕೂತ್ಕೊಂಡು ಏನೋ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಕಾಗದ ಪತ್ರ ಪರಿಶೀಲಿಸ್ಕೊಂಡಿರ್ತಾನೆ. ಆಗ ಭಿಕ್ಷಕ ಬಂದು ಒಂದು ಸಂತದ ಹಾಡನ್ನು ಅವನಿಗೆ ಒಂದು ಪದ ಕಟ್ಕೊಂಡಿರ್ತಾನೆ, ಅದನ್ನು ಹೇಳ್ತಾನೆ. ಲಕ್ಷ್ಮೀಪತಿಯ ಮಾತು ಕೇಳಯ್ಯ ಗುರುವೇ, ಭಿಕ್ಷೆ ಕೊಟ್ಟವ್ರಿಗೆ ಬಹುಪುಣ್ಯ ತರುವೆ ಅಂತ ಹಾಡು ಹೇಳ್ತಾನೆ. ಲಕ್ಷ್ಮೀಪತಿ ಸಿದ್ಧಾಂತಿ ಬೆಚ್ಚ ಬೀಳ್ತಾನೆ. ಅವನ ನಿನ್ನ ಹೆಸರೇನಪ್ಪ ಅಂತ ಕೇಳ್ತಾನೆ. ಅವನು ಹಾಡ್ತಾನೆ ತನ್ನ ಹೆಸರು ಲಕ್ಷ್ಮೀಪತಿ ಅಂತ ಹೇಳ್ತಾನೆ. ಲಕ್ಷ್ಮೀಪತಿ ಅವನನ್ನು ಕಳಿಸ್ಬಿಟ್ಟು ತುಂಬ ಯೋಚನೆಗೆ ಬೀಳ್ತಾನೆ. ಭಿಕ್ಷಕನ ಹೆಸರು ನನ್ನ ಹೆಸರು ಒಂದೇ ಆಗಿರೋದು ಬಹಳ ಘೋರವಾದ ಅವಮಾನ ನನಗೆ. ಸೊ ಏನು ಯೋಚನೆ ಮಾಡಿದೆ ಹೀಗೆ ನಾನು ಅಂತ ತನ್ಮೇಲೆ ತನಗೆ ಬೇಜಾರಾಗುತ್ತೆ. ಆಮೇಲೆ ಚಿರಂಜೀವಿ ಅಂತ ಹೆಸರಿಟ್ಕೋತೀನಿ ನಾನು ಅಂದ್ಕೊಂಡು ಚಿರಂಜೀವಿ ಅಂತ ಮಾರ್ಪಡಿಸ್ಕೊಂಡ್ಬಿಡ್ತಾನೆ. ಅದನ್ನು ಸಿದ್ಧಾಂತಿ ಎಂದು ಕರೆಯಬೇಕು, ಚಿರಂಜೀವಿ ಸಿದ್ಧಾಂತಿ ಅಂತ ಕರೀರಿ ನನ್ನ ಅಂತ ಆ ಊರಿನವ್ರಿಗೆಲ್ಲ ಹೇಳ್ತಾನೆ. ಆ ಊರಿನಲ್ಲಿ ತುಂಬ ಜನ ವೈಷ್ಣವರಾಗಿರ್ತಾರೆ, ಅವರು ಅವನ್ನ ಲಕ್ಷ್ಮೀಪತಿ ಅಂತಾನೇ ಕರೀತಾ ಇರ್ತಾರೆ. ಸಿದ್ಧಾಂತಿಗೆ ಆ ಊರಿನವ್ರ ಮೇಲೂ ಕೋಪ ಬಂದ್ಬಿಡುತ್ತೆ. ಇನ್ನೊಂದು ಊರಿಗೆ ಹೋಗ್ತಾನೆ. ಆ ಊರಲ್ಲಿ ಹೋಗಿ ಮನೆ ಬಾಗಿಲೆಲ್ಲ ಮಾಡಿಕೊಂಡು ಚಿರಂಜೀವಿ ಸಿದ್ಧಾಂತಿಯಾಗಿ ಪ್ರಸಿದ್ಧಿ ಆಗ್ತಾ ಇರ್ತಾನೆ. ಒಂದಿನ ಬೆಳಿಗ್ಗೆ ಬಾಗಿಲು ಹೊರಗೆ ಅಂಗಳ ಗುಡಿಸಿ ನೀರು
ಹಾಕಿ ರಂಗೋಲಿ ಹಾಕೋ ಕೆಲಸದವಳು ಸರಿಯಾದ ವೇಳೆಗೆ ಮನೆ ಕೆಲಸಕ್ಕೆ ಬರಲ್ಲ. ರಂಗೋಲಿ ಇಲ್ಲದೆ ಹೊಸಲನ್ನು ದಾಟ್ಕೊಡ್ದು ಅಂತ ಸಿದ್ಧಾಂತಿ ಅವಳ ಮೇಲೆ ರೇಕೊಂಡು ಕೋಪ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕೆಲಸದವಳು ಓಡಾಡ್ತಾ ಬರ್ತಾಳೆ. ತಡವಾದಕ್ಕೆ ಕಾರಣ ಹೇಳ್ತಾಳೆ. ಏನಂದರೆ, ನಮ್ಮ ಎದುರು ಮನೆಯಲ್ಲಿ 3 ವಯಸ್ಸಿನ ಚಿರಂಜೀವಿ ಎಂಬ ಹುಡುಗ ತೀರಿ ಹೋದನಯ್ಯ. ಬಹಳ ಕಾಲ ಮಕ್ಕಳಲ್ಲೇ ಹುಟ್ಟಿದ ಒಬ್ಬನೇ ಮಗ. ಅವ್ರ ಮುಖ ನೋಡಿ ನನ್ನ ಕೈಕಾಲು ಕದಲಿಲ್ಲ ಅಯ್ಯ ಅಂತ ಅವಳು ತನ್ನ ತಪ್ಪೊಪ್ಪಿಗೆಯನ್ನು ಹೇಳ್ತಾಳೆ. ಸಿದ್ಧಾಂತಿಗೆ ಮೈಮೇಲೆ ಚೇಳು ಹರಿದಂಗೆ ಆಗೋಗುತ್ತೆ. ಚಿರಂಜೀವಿ ಅಂತ ತುಂಬ ನಂಬಿಕೆಯಿಂದ ಮುದ್ದಾದ ಹೆಸರನ್ನಿಟ್ಟರೆ 3 ವರ್ಷದಲ್ಲೇ ಮೃತ್ಯು ಬರುವುದು ಅಂದರೆ ಎಂಥ ದರಿದ್ರ ಹೆಸರುಗಳನ್ನ ಇಟ್ಕೊಂಡಲ್ಲ ಅಂತ ತನಗೆ ಆಲೋಚನೆ ಮಾಡ್ಕೊತಾನೆ ಅವನು. ಆಮೇಲೆ ತನ್ನ ಊರು ಬಿಟ್ಬಿಟ್ಟು ಮತ್ತೆ ಸ್ವಂತ ಊರು ಇರುತ್ತಲ್ಲ, ಮೊದಲಿದ್ದಿದ್ದ ಊರಿಗೆ ಹೋಗ್ತಾನೆ. ಅವನನ್ನು ಕಾಣದೆ ಆಚೂರಿನ ಜನ ಭೂಚಣ ಸಿದ್ಧಾಂತಿಗಳನ್ನು ಶಂಕರ ಸಿದ್ಧಾಂತಿ ಎಂದು ಕರೆಯಲಾರದ ಕೋಪಕ್ಕೆ ಊರನ್ನೇ ಬಿಟ್ಟು ಹೊಟ್ಟೋದ್ರಲ್ಲ ನೀವು, ನಿಷ್ಕಾರಣವಾಗಿ ಒಬ್ಬ ದೊಡ್ಡ ಪಂಡಿತನ ನಾವು ಕಳ್ಕೊಂಡಂಗಾಯಿತು ಅಂತ ಪಶ್ಚಾತ್ತಾಪ ಪಟ್ಕೊತಾ ಇರ್ತಾರೆ. ಆಚೂರಿನಲ್ಲಿ ಅಕಸ್ಮಾತಾಗಿ ಅವನನ್ನು ನೋಡಿದ ತಕ್ಷಣ ಅವ್ರಿಗೆಲ್ಲ ಸಂತೋಷ ಆಗೋಗುತ್ತೆ. ಓಹೋ, ಶಂಕರ ಸಿದ್ಧಾಂತಿಯವರೇನು ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಎಷ್ಟು ದಿನಗಳಾಯಿತು ನೀವು ಹೋಗಿ ಅಂತ ಸಂತೋಷದಿಂದ ಅವನ್ನ ಮಾತಾಡಿಸಿ ಆಧರಿಸ್ತಾರೆ. ಈಗ ಸಿದ್ಧಾಂತಿ ಏನೂ ಚಿಂತೆ ಮಾಡದೆ ತನ್ನ ಹೆಸರು ಶಂಕರನೋ ಮತ್ತಾವುದೋ ಅಲ್ಲವೆಂದು ತಂದೆ ತಾಯಿಂದರು ಮುದ್ದಾಗಿ ಕರೆದ ಭೂಚಣ ಎಂಬ ಹೆಸರು ಹಿಡಿದೇ ತನ್ನನ್ನು ಕರೆಯಬೇಕೆಂದು ಕೇಳ್ಕೊತಾನೆ ಅವ್ರನ್ನೆಲ್ಲ. ಹೀಗೆ ಕಡೆಗೆ ಅವನು ಎಂದಿನಂತೆ ಭೂಚಣನೇ ಆದನು. ಯಾವ ಅರ್ಥವಿಲ್ಲದಿದ್ದರೂ ಅದೇ ತುಂಬ ಚೆನ್ನಾಗಿದೆ ಹೆಸರು ನಂದು ಅಂತ ಅವನಿಗೆ ಅನಿಸತ್ತೆ. ನಮಸ್ಕಾರ.